ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಕೃಷ್ಣ ಲಾಕ್ಸ್. Okay, let's go. ಇವತ್ತು ನಮ್ ಜೊತೆ ಜಂಬುನಾಥ್ ಸರ್ ಇದ್ದಾರೆ. ಅವ್ರು ನಡೆದು ಬಂದ ಹಾದಿಯಾಗಿ ಅವ್ರ ಸಾಧನೆ ಬಗ್ಗೆ ಭಗವಂತ ಬೀಚ್, ಒಂದು ಕಡೆ ನದಿ, ಒಂದು ಕಡೆ ಸಮುದ್ರ. ಒಳ್ಳೆ ಸುಂದರವಾದಂತಹ ಪ್ಲೇಸು. ಎರಡು ಕಣ್ಣು ಸಾಲದು ನೋಡೋದಕ್ಕೆ, ಅಷ್ಟು ಚೆನ್ನಾಗಿದೆ. ಮೂಷಿಕ ವಾಹನ ಮಾಡುವೆ ಮೇನು ಅಂತಂದ್ರೆ ನಮಗೆ ಗುರುಗಳು 31 ಜನ ಎಲ್ಲ ಆಂಕರಿಂಗ್ ಇರ್ಬೋದು. ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿ ಭಜನೆ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ ಒಳ್ಳೆ ಪ್ರಿಪ್ರೇಷನ್ ಮಾಡ್ಕೊಂಡು ಒಳ್ಳೆ ಗೈಡೆನ್ಸ್ ತಗೊಂಡು ಒಳ್ಳೆ ಮಟ್ಟಕ್ಕೆ ಹೋಗ್ಬೋದು. ಒಳ್ಳೆ ಗೈಡೆನ್ಸ್, ಪ್ರೀತಿ, ಸಂಸ್ಕಾರ ಕಲಿಯಕ್ಕೆ ಕಲ್ಸಕ್ಕೂ ಇಷ್ಟ. ಮಕ್ಕಳಿಗೆ ಈ ಫೋನ್ ನ ಬಳಕೆಯನ್ನ ಕಡಿಮೆ ಮಾಡಬೇಕು. ಫೋನ್ ಬಹಳ ಉಪಯೋಗ. ನಾವು ಸ್ವಯಂ ಆಗಿ ನಾವು ಇದನ್ನ ಅಭ್ಯಾಸ ಮಾಡ್ಕೊಂತ ಈ ಮಟ್ಟಕ್ಕೆ ಬಂದಿರ್ತೀವಿ. ಡಿಗ್ರಿ ಲೆಸನ್. ನಮಸ್ಕಾರ. ನಮಸ್ಕಾರ ಸರ್. ಸರ್, ನೀವು ಎಷ್ಟು ವರ್ಷ ಆಯ್ತು ಸರ್ ಈ ಫೀಲ್ಡ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿಲ್ಲ? ನಮ್ಮ ಹೆಸರು ಜಂಬುನಾಥ್ ಅಂತ ಹೇಳಿ. ಆಗ್ಲೇ ನೀವು ಪರಿಚಯ ಮಾಡ್ಕೊಟ್ರಿ. ಸುಮಾರು 30 ವರ್ಷಗಳಿಂದಾನೇ ನಾವು ಈ ಏನು ಕಾರ್ಯಕ್ರಮಗಳೆಲ್ಲ ನಾವು ಮಾಡ್ಕೊಂತ ಬಂದಿದ್ದೀವಿ. ಪ್ರೊಫೆಷನಲ್ ಜೊತೆಗೆ ಅಂದ್ರೆ ಜಾಬ್ ಮಾಡ್ಕೊಂತಾನೆ ಇದು ಸೈಡ್ಗೆ ಇವನ್ನೆಲ್ಲ ಏನು ವಾದ್ಯಗಳಿರ್ಬೋದು ಅಥವಾ ಸಾಂಗ್ಸ್, ಸಂಗೀತ ಇರ್ಬೋದು, ಆಮೇಲೆ ಪಾಠ ಪ್ರವಚನ ಇರ್ಬೋದು, ಅಥವಾ ಪುಣ್ಯಾರ್ಥಗಳ ಒಂದು ಹೇಳ್ತಕ್ಕಂತ ವಿಚಾರ ಇರ್ಬೋದು, ಇದಕ್ಕೆಲ್ಲ ಬೆಳೆಸ್ಕೊಂತ ಬಂದಿದ್ದೇವೆ. ನಾವು ಸುಮಾರು 30 ವರ್ಷಗಳಿಂದ ಬಂದಿದ್ದೇವೆ. ಈಗ ನೀವು ಬರೀ ಟೀಚಿಂಗ್ ಒಂದೇ ಅಲ್ಲ, ಅದ್ರ ಬಗ್ಗೆ ಸಂಗೀತನೋ ಅದ್ರಾಗ ಮತ್ತೆ ತಬಲಾ ಅದೆಲ್ಲ ಕಲಿತಾ ಇದೆ, ಹೇಳ್ಕೊಡ್ತಾ ಇದೀರಿ. ಹಾಗೆ ಅದ್ರ ಬಗ್ಗೆನೂ ಕಲ್ತಿದ್ದೀರಲ್ಲ? ನಾವು ಡಿಗ್ರಿ ಮಾಡ್ಬಿಟ್ಟು ಕೆಲ್ಸಕ್ಕೆ ನಾವು ಆಡಿದ ಕುಂಡಕಲ್ ಕಾಲದಲ್ಲಿ ಜಾಬ್ ಸ್ಟಾರ್ಟ್ ಮಾಡಿದ್ದೇವೆ. ಕಾಯಕನ ಸೈಡ್ಗೆ ನಮ್ಮ ಆಫೀಸ್ ಅಂತೇಳಿ ಸೈಡ್ಗೆ ವಾದ್ಯಗಳ ಬಳಕೆ ಅಂದ್ರೆ ಎಕ್ಸಾಂಪಲ್ ಹಾರ್ಮೋನಿಯಂ ಪ್ಲೇ ಮಾಡೋದು ಅವೆಲ್ಲ ನಾವು ಕಲ್ತಿದ್ದೇವೆ. ಬೇರೆ ಕಲಿಯಕ್ಕೆ ಇಷ್ಟ ಇದ್ರು ಅದಕ್ಕೆ ಟೈಮ್ ಕೊಡ್ತಾ ಇಲ್ಲ. ಇನ್ನು ನಾವು ಹೆಚ್ಚಿನ ಒಂದು ವಿದ್ಯೆನ ಇದರಿಂದ ಕಲಿಯೋದು ಬಹಳ ಇದೆ. ಕಲಿಯೋದಕ್ಕಂತ ನಮ್ಗೆ ಆಸೆ ಇದೆ, ಆಮೇಲೆ ಕಲಿಸ್ಬೇಕಂತ ಆಸೆ ಇದೆ. ಬಟ್ ಕಲಿಯಂತ ಮನಸ್ಥಿತಿ ಇರೋದು. ಓರಲ್ ಏನ ಥಿಯರಿ ಹೆಂಗ್ ಹೇಳ್ತಾರೆ, ನನ್ ಕಲಿತೀನಿ ಸ್ವಲ್ಪ ಹೇಳ್ಕೊಂಡ್ರು. ಬಟ್ ಪ್ರಾಕ್ಟಿಕಲ್ ಬಂದಾಗ ಬಹಳ ಕಷ್ಟ. ಅದನ್ನ ಅಭ್ಯಾಸ ಮಾಡಿದ್ರೆ ಮಾತ್ರ ಬರುತ್ತೆ. ಯಾವುದೇ ಒಂದು ವಿದ್ಯೆ ಆಗಲಿ ಅಭ್ಯಾಸ ಮಾಡಿದ್ರೆ ಬರೋದಿಲ್ಲ. ಇದ್ರಲ್ಲೂ ಈ ಸಂಗೀತ ಐತಲ್ಲ, ಸಂಗೀತ ಮಾತ್ರ ಪ್ರಾಕ್ಟಿಕಲ್ ಅಭ್ಯಾಸ ಮಾಡಿದ್ರೆ ಮಾತ್ರ ಬರ್ತಿಲ್ಲದ್ರೆ ಬರಲ್ಲ. ಅಷ್ಟು ಇದೆ. ಅದೇ ಸರ್, ಈಗಿನ ಜನರೇಷನ್ ಒಳಗ ಬರೀ ಫೋನ್ ಇದು ಸೀಮಿತ ಆಗ್ಬಿಟ್ಟಾರಲ್ಲ. ಈಗ ಫೋನ್ ಬಹಳ ಉಪಯೋಗ ಆಗಿದೆ, ಆದ್ರೆ ಅದನ್ನ ಈ ಸದ್ಬಳಕೆ ಮಾಡ್ಕೊಂಡ್ರೆ ಮಾತ್ರ ಬಹಳ ಉಪಯೋಗ ಇದೆ. ಇಲ್ದಿಲ್ಲಪ್ಪ ಅಂದ್ರೆ ದುರ್ಬಳಕೆ ಮಾಡ್ಕೊಂಡ್ರೆ ಅನೇಕ ದುರ್ಘಟನೆಗಳು ಸಹಿತ ಆಗಿದೆ. ಫಾರ್ ಎಕ್ಸಾಂಪಲ್, ಮೊಬೈಲ್ ನೋಡ್ತಾವೆ, ವಿಡಿಯೋ ಗೇಮ್ ನೋಡ್ತಾನೆ ಸುಸೈಡ್ ಮಾಡ್ಕೊಂಡ್ರೆ. ಮೊನ್ನೆ ರೀಸೆಂಟ್ ಆಗಿ 3 ಜನ ಪಾಪ ಹುಡುಗಿಯರು ಸುಸೈಡ್ ಮಾಡ್ಕೊಂಡು ತಾವೆಲ್ಲ ನೋಡಿರ್ಬೋದು. ಬಹಳ ಅಹಿತಕರ ಘಟನೆಗಳು ನಡೀತವೆ. ಬಟ್ ಒಳ್ಳೆ ಇದಕ್ಕೆ ಸದ್ಬಳಕೆ ಮಾಡಿದ್ರೆ ಮೊಬೈಲ್ ಬಂದ್ಮೇಲೆ ಏನಾಯ್ತು ಅಂತಂದ್ರೆ, ಒಂದು ಪ್ರೀತಿ, ಸಂಸ್ಕಾರ, ಏನು ಸಂಬಂಧಗಳು ಸ್ವಲ್ಪ ಕಡಿಮೆ ಆಗಿದೆ. ಅಂತಂದ್ರೆ ಆರಾಮಿದೆ ಅಂಕಲ್, ಬಂದ್ರೆ ಇಷ್ಟೇ. ಇವರೆಲ್ಲ ಮಕ್ಕಳು ಇಟ್ಕೊಂಡ್ಬಿಟ್ರು. ಇದು ಈ ಜನರೇಷನ್ ಈ ಕಡೆ ಬಂದ್ಬಿಟ್ಟಿದೆ. ಆದಷ್ಟು ಹಿರಿಯರು ಮಕ್ಕಳಿಗೆ ಈ ಫೋನ್ ನ ಬಳಕೆಯನ್ನ ಕಡಿಮೆ ಮಾಡಬೇಕು. ಇತ್ತೀಚೆಗೆ ಬಹಳ ಯಾಕಾಗ್ಯದಪ್ಪ ಅಂತಂದ್ರೆ, ಏನ್ ಕರೋನಾ ಬಂತಲ್ಲ, ಕರೋನಾದಲ್ಲಿ ಏನು ಆನ್ಲೈನ್ ಕ್ಲಾಸಸ್ ಎಲ್ಲಾ ಮಕ್ಕಳಿಗೂ ಮೊಬೈಲ್ ನ ಒಳ್ಳೆ ಅನಿವಾರ್ಯ ಕಲಿಬೇಕಾಯ್ತು. ಅವರಿಂದ ಹೆಚ್ಚಾಗಿ ದುರ್ಬಳಕೆ ಆಯ್ತು. ಅದನ್ನ ಇದನ್ನ ಕಡಿಮೆ ಮಾಡ್ಕೊಂತ ಬರೋದು ಒಳ್ಳೇದು. ಹಿರಿಯರು ಇದನ್ನ ಸ್ವಲ್ಪ ಗಮನಿಸ. ಹಾಗೆ ನೀವು ಆಂಕರಿಂಗು ಮಾಡ್ತೀರಿ ಅಂತ ಹೇಳಿ ಕೇಳ್ಪಟ್ಟೆ. ಅದನ್ನು ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ ಸರ್? ನಾವು ಸುಮಾರು ಅದು 30 ವರ್ಷದಿಂದ ಎಲ್ಲ ಆಂಕರಿಂಗ್ ಇರ್ಬೋದು, ಫಂಕ್ಷನ್ಸ್ ಯಾವ್ದಾದ್ರು ಮಾಡ್ತಾರಲ್ಲ ಸರ್, ಅಲ್ಲಿ ಇನ್ವೈಟ್ ಮಾಡಿದ್ರೆ ಹೋಗ್ತೀವಿ. ಹೋಗ್ತಾವ. ಆಲ್ಮೋಸ್ಟ್ ಯಾವ ಕಾರ್ಯಕ್ರಮಕ್ಕಾದ್ರೂ ನಾವು ಹೋಗ್ತೀವಿ. ಆಕ್ಚುಲಿ ಫಾರ್ ಎಕ್ಸಾಂಪಲ್ ಬರ್ತಡೇ ಇರ್ಬೋದು, ಅಥವಾ ಮದುವೆ ಕಾರ್ಯಕ್ರಮಗಳು ಸಹಿತ, ರಿಸೆಪ್ಷನ್ಸ್ ಕಾರ್ಯಕ್ರಮಗಳಿಗೆ, ಧಾರ್ಮಿಕ ಕಾರ್ಯಕ್ರಮಗಳಿದ್ರು ಸಹಿತ ಏನ್ ಕಾರ್ಯಕ್ರಮಕ್ಕೆ ರಿಲೇಟೆಡ್ ಇರ್ತಕ್ಕಂತ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ ಕೊಡಲು ಬಹಳ ಇಷ್ಟಪಡ್ತೇವೆ. ವೆಲ್ಕಮ್ ಆಗಿ ಅಂದ್ರೆ ಸ್ವಾಗತ ಮಾಡ್ತೇವೆ ಅಂತ ಕಾರ್ಯಕ್ರಮ ಇನ್ವೈಟ್ ಮಾಡಿದ್ರೆ ತುಂಬಾ ಸಂತೋಷದಿಂದ ಮಾಡ್ತೇವೆ. ಆಮೇಲೆ ಫಲಾಪೇಕ್ಷೆ ತೀರಾ ಹೆಚ್ಚಾಗಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಏನೋ ಒಂದು ಸಂಗೀತ ಸೇವೆ ಮಾಡ್ಬೇಕಂತ ಒಂದು ಆಸೆಯಿಂದ ಮಾಡೋಣ. ಅಥವಾ ಸ್ಟೇಜ್ ಮೇಲೆ ಎಲ್ಲ ಯಾವುದೇ ಪಾತ್ರ ಕೊಟ್ಟು ನಾವು ಮಾಡ್ತಕ್ಕಂತ ಒಂದು ಏನು ಸಂಪ್ರದಾಯನ ಬೆಳೆಸ್ಕೊಂತ ಬಂದ್ರೆ ಆಗ ಊಟಂಗೆ ನಾವು ಅಭ್ಯಾಸ ಮಾಡ್ಕೊಂತ ದೊಡ್ಡ ದೊಡ್ಡ ಸ್ಟೇಜ್ ಫಂಕ್ಷನ್ ಎಲ್ಲ ಆರ್ಗನೈಸಿಂಗ್ ಮಾಡಿ, ಆಂಕರಿಂಗ್ ಬೇರೆ ಬೇರೆ ಸ್ಟೇಜ್ ಎಲ್ಲ ನಾವು ಮಾಡಿದ್ವಿ. ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಎಲ್ಲ ನಾವು ಮಾಡಿ ಸ್ವಲ್ಪ ಸಕ್ಸಸ್ಫುಲ್ ಆಗಿದ್ದೇವೆ, ಅನುಭವ ಆಗಿದೆ ಅಲ್ಲಿ. ಬಟ್ ನಾವು ಏನು ಯಾವ್ದು ಜಾಹೀರಾತು ಅಥವಾ ಏನೋ ಪಬ್ಲಿಸಿಟಿ ನಾವು ಕೊಟ್ಕಂತ ಬಂದಿಲ್ಲ ಅಷ್ಟೇ. ಇದೇ ಈಗ ಫಸ್ಟ್ ಈಗ ನಾವು ಕೊಡ್ತಾ ಇರೋದು. ಸರ್, ಸಂಗೀತ ಬಗ್ಗೆ ಗೊತ್ತಲ್ಲ ಎಲ್ಲೂ ನಿಮ್ಗೆ? ಅಥವಾ ಒಂದೆರಡು ಸಾಲ ಆಡ್ತೀರಿ? ಸರಿ. ಈಗ ನಮ್ಮ ಮ್ಯಾನಲ್ಲೂ ಆಡ್ತೀವಿ, ವಿತ್ ಮ್ಯೂಸಿಕ್ ಅಲ್ಲಿ ಸಂಗೀತ ಆಡ್ತೇವೆ. ಈಗ ಒಂದು ಯಾವ ಲೈನ್ ಹೇಳ್ತೇನೆ.
ಮೂಷಿಕ ವಾಹನ ಜಯತು ಗಜಾನನ ಮೂಷಿಕ ವಾಹನ ಮಾಡುವೆ ವಂದನೆಯ ಪ್ರಭುವೇ ಮಾಡುವೆ ವಂದನೆಯ ಜಯತು ಗಜಾನನ ಮೂಷಿಕ ವಾಹನ. ಇಷ್ಟೊಂದು ಕಾರ್ಯಕ್ರಮ ಎಲ್ಲ ಮಾಡಿದಿರಲ್ಲ ಸರ್, ಇದಕ್ಕೆಲ್ಲ ಸ್ಫೂರ್ತಿ ಹೆಂಗ್ ಬಂತು ಸರ್? ಇದಕ್ಕೆಲ್ಲ ಸ್ಫೂರ್ತಿ ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿ ಭಜನೆ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ ಮಾಡ್ತಿದ್ರು. ನಮ್ಮ ತಂದೆಯವರೆಲ್ಲ ಭಾಗವಹಿಸಿ ಅದನ್ನ ಮಾಡ್ತಾ ಇದ್ರು. ಅವಾಗ ನನಗೆ ಭಯ ಇತ್ತು, ಇದನ್ನ ಹೆಂಗೆ ಭರವಸೆ ಕಲಿಬೇಕು ಅನ್ನೋದು ಭರವಸೆ, ಬಟ್ ಭಯ ಇತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಮೈಂಡ್ ಮೆಚುರಿಟಿ ಆದಾಗ ನಾವು ಆ ಭಯವನ್ನ ಬಿಟ್ಟು ಇದಕ್ಕೆ ಇನ್ವಾಲ್ವ್ಮೆಂಟ್ ಆದ್ವಿ. ಮೇನ್ ತಂದೆಯರೇ ನನಗೆ ಗುರುಗಳು. ಅವರ ಒಂದು ಸ್ಫೂರ್ತಿಯಿಂದ ನಾವು ಸ್ವಯಂ ಆಗಿ ನಾವು ಇದನ್ನ ಅಭ್ಯಾಸ ಮಾಡ್ಕೊಂತ ಈ ಮಟ್ಟಕ್ಕೆ ಬಂದಿದ್ವಿ. ಡಿಗ್ರಿ ಲೈಫ್ ಇಂದಾನೆ ಸ್ಟಾರ್ಟ್ ಮಾಡಿದ್ವಿ. ಡಿಗ್ರಿ ಲೈಫ್ ಅದಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಆಲ್ಮೋಸ್ಟ್ ಆಲ್ PUC ನಂತರ ನಮ್ಮ ಒಂದು ಏನು ಈ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ನೋಡಿ ಕಲಿಯೋದಿನ್ನ ಜಾಸ್ತಿ ಇದೆ ಸರ್. ಇದೆ, ಬಹಳ ಇದೆ. ನಾವು ಇನ್ನು ಏನು ಕಲ್ತಿಲ್ಲ, ಬಟ್ ಅದು ಹೇಳ್ಬೋದು ಅಷ್ಟೇ. ಇಷ್ಟ ಅನುಭವ ಆಗಿದೆ. ಸ್ವಲ್ಪ ಗೈಡೆನ್ಸ್ ತಗೊಂಡು ಕಲಿಬಹುದು. ಒಳ್ಳೆ ಪ್ರಿಪ್ರೇಷನ್ ಮಾಡ್ಕೊಂಡು ಒಳ್ಳೆ ಗೈಡೆನ್ಸ್ ತಗೊಂಡು ಒಳ್ಳೆ ಮಟ್ಟಕ್ಕೆ ಹೋಗ್ಬೋದು. ಒಳ್ಳೆ ಗೈಡೆನ್ಸ್ ಇದೆ. ಅಷ್ಟು ಟೆಕ್ನಿಕಲ್ ಆಗಿ ಹೇಳ್ತಕ್ಕಂತ ಒಂದು ವಿಷಯವನ್ನ ಹೇಳ್ಬೋದು. ಅಂತ ಕೇಳಕ್ ಯಾರಾದ್ರು ಅಂದ್ರೆ ಇದು ಸ್ಟೂಡೆಂಟ್ಸ್ ಯಾರಾದ್ರು ಹಚ್ಚಿದ್ರೆ ಅವ್ರಿಗೆಲ್ಲ ಹೇಳ್ಕೊಡಕ್ ಹಾರ್ಮೋನಿಯಂ ಅದೆಲ್ಲ ಇದೆ ಸರ್ ನಿಮ್ಮಲ್ಲಿ? ನಮ್ಮಲ್ಲೆಲ್ಲ ಉಪಕರಣ ಇದೆ, ಹಾರ್ಮೋನಿಯಂ ಇದೆ, ಇದೆ, ಆಮೇಲೆ ಗಿಟಾರ್, ಬುಲ್ಬುಲ್ ಸಿತಾರ್ ಅಂತಕ್ಕಂಥದ್ದು ಇದೆ. ಒಂದ್ 2-3 ಕಾಂಟ್ಯಾಕ್ಟ್ ಮಾಡಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಇಷ್ಟ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಇವರು ನಮ್ಮ ಒಂದು ಸಂದರ್ಶನ ಮಾಡಕ್ಕೆ ತಾವೆಲ್ಲ ಬಹಳ ಉತ್ಸುಕತೆಯಿಂದ ನಮಗೆ ಸಂದರ್ಶನ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ನಿಮಗೆ ಧನ್ಯವಾದಗಳು ಸಲ್ಲಿಸ್ತಾ ನನ್ನ ಒಂದು ನಮಸ್ಕಾರಗಳನ್ನ ಸಲ್ಲಿಸ್ತೇವೆ.